ನಮಸ್ತೆ ಫ್ರೆಂಡ್ಸ್, ನೀವು ನನ್ನ ಪ್ರೊಫೈಲ್ನೊಳಗೆ ಹಳೆ 2-3 ವಿಡಿಯೋ ನೋಡ್ಬೋದು. ನಾನು SBI ಜನರಲ್ ಇನ್ಶೂರೆನ್ಸ್ನಿಂದ ಮೋಸ ಹೋಗೇನಿ. ಆ ಇನ್ಶೂರೆನ್ಸ್ ಪಾಲಿಸಿ ಮಾಡಿ ಅದು ಒಂದು ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿ ಆಗಿರ್ತೈತಿ. ಇವ್ರು ಫಸ್ಟ್ ಏನು ಹೇಳ್ತಾರೆ ಅಂತಂದ್ರೆ, ನೀವು ಸರ್ವಿಸಿಗೆ ಬಿಡ್ರಿ ವೆಹಿಕಲ್ಲು ಅಂತಂದು ಹೇಳಿಸಿ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ಮೇಲೆ ಏನಂತಾರೆ, ರಿಪೇರಿಯಾಗಿಂದ ಕಾಲ್ ಮಾಡಿದರೆ ಇದು ಕ್ಯಾಶ್ಲೆಸ್ ಪಾಲಿಸಿ ಐತಿ, ನೀವು ಅಮೌಂಟ್ ತುಂಬಿ ನಮಗೆಲ್ಲ ಹಾರ್ಡ್ ಕಾಪೀಸ್ ನೀವು ಬಿಲ್ ಎಲ್ಲ ನಮ್ಮ ಆಫೀಸ್ ಸಬ್ಮಿಟ್ ಮಾಡಿದರೆ ವಿತಿನ್ ಅ ವೀಕ್ ನಿಮಗೆ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಅಂತಂದು ಹೇಳ್ತಾರೆ. ಆ ಪ್ರಕಾರ ನಾವೆಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ SBI ಜನರಲ್ ಇನ್ಶೂರೆನ್ಸಿಂದನೇ ಆಫಿಷಿಯಲ್ ಮೇಲ್ ಬರ್ತೈತಿ, ವಿತ್ ಟೆಕ್ಸ್ಟ್ ಮೆಸೇಜ್ ಬರ್ತಾವೆ. ನೀವು ಇಷ್ಟು ರಿಪೇರಿ ಕೊಟ್ಟು ಅಮೌಂಟ್ ಕಾರ್ ರಿಪೇರಿ ಮಾಡಿಸಿರಿ, ನಿಮ್ಗೆ ಇಷ್ಟು ಅಮೌಂಟ್ ನಾವು ಅಪ್ರೂವ್ಡ್ ಮಾಡ್ತೀವಿ, ಅಪ್ರೂವ್ಡ್ ಆಗೈತೆ ಅಂತ ಮೆಸೇಜ್ ಬರ್ತೈತಿ ಮೇಲ್ ಐಡಿಗೆ ಮತ್ತು ಟೆಕ್ಸ್ಟ್ ಮೆಸೇಜು. ಆ ಮೆಸೇಜ್ ನಂಬ್ಕೊಂಡು ಕುಂತ ಮೇಲೆ 1-4 ದಿವಸ ಬಿಟ್ಟು ಮ್ಯಾನೇಜರ್ ಫೋನ್ ಮಾಡ್ತಾನೆ. ಮ್ಯಾನೇಜರ್ ಫೋನ್ ಮಾಡಿ ಏನಂತಾನೆ, ನಿಮ್ಮ ಕ್ಲೇಮ್ ಅಮೌಂಟ್ ರಿಜೆಕ್ಟ್ ಆಗೈತೆ ಅಂತಾನೆ. ಯಾಕೆ ಅಂತಂದರೆ ನೀವು ಕೊಟ್ಟು ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತಂದು ಹೇಳ್ತಾನೆ. ನಾವು ಸ್ಟೇಟ್ಮೆಂಟ್ ಯಾವ ಕೊಟ್ಟಿರ್ತೀವಿ, ಕಾರ್ ಸರ್ವಿಸ್ ಬಿಟ್ಟಾಗ ಕೊಟ್ಟಿರ್ತೀವಿ. ಆಮೇಲೆ ಅವ್ರು ಅಪ್ರೂವಲ್ ಕೊಟ್ಟಿರ್ತಾರೆ. ಆಮೇಲೆ ಈ ಥರ ಹೇಳ್ತಾರೆ, ದಯವಿಟ್ಟು ಈ ಪಾಲಿಸಿ ಅವ್ರು ಮಾಡ್ಸೋಕ್ಕೆ ಹೋಗ್ಬೇಡಿ, SBI ಜನರಲ್ ಇನ್ಶೂರೆನ್ಸ್ ಪಾಲಿಸಿ ಅವ್ರು ಮಾಡ್ಸೋಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ನಿಮ್ಗೆ ರಿನ್ಯೂವಲ್ ಇತ್ತಂದ್ರೂ ಸಹಿತ ಇದನ್ನು ಬಿಟ್ಟು ಬೇರೆದಕ್ಕೆ ಹೋಗ್ರಿ. ಆಮೇಲೆ ಇನ್ನೊಂದು ನನಗೆ ಹೇಳ್ರಿ, ಈ ಥರ ಪಾಲಿಸಿ ಇದು ಅಂದ್ರೆ ಮತ್ತು ಬೇರೆ ಯಾವ ಹಿಂಗೆ ಅದಾವೆ, ನೀವು ಬೇರೆ ಪಾಲಿಸಿಗಳಿಂದ ಏನು ಈ ಥರ ಮೋಸ ಹೋಗಿದ್ದು ನೀವೇನು ಕ್ರಮ ಕೈ ತೊಗೊಂಡಿರಿ ಅನ್ನೋದು ನಂಗೆ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ. ದಯವಿಟ್ಟು ಈ ಪಾಲಿಸಿ ಯಾರು ಮಾಡ್ಸೋಕೆ ಹೋಗ್ರಿ. ನಂಬರ್ 1 ಲೂಟ್ ಕಂಪ್ನಿ, ಡಬ್ಬಾ ಕಂಪ್ನಿ, ಫ್ರಾಡ್ ಕಂಪ್ನಿ ಆಯ್ತಿದ್ದು. ನಮಸ್ತೆ.